ನೋಡಿ, ಈ ಮೇ 2ರ ಸಂಪುಟ ಸಭೆಯಲ್ಲಿಯೇ ಜಾತಿ ಗಣತಿ ಜಾರಿ ಫೈನಲ್ ಮಾಡಬಹುದಾ ಅನ್ನೋದೊಂದು ವಿಚಾರ. ಜಾತಿ ಗಣತಿ ವರದಿ ಅನುಷ್ಠಾನಕ್ಕೆ ಸೂಚಿಸಿರುವಂತ ರಾಹುಲ್ ಗಾಂಧಿ, ಹೀಗಾಗಿ ವಿರೋಧಗಳು ಎದುರಾದ್ರೂ ಅನುಷ್ಠಾನಕ್ಕೆ ಸಿಎಂ ಮುಂದಾದಂಗೆ ಕಾಣಿಸ್ತಾ ಇದೆ. ಮೇ 2ರಂದು ಸಂಪುಟ ಸಭೆಯಲ್ಲಿ ಇದನ್ನ ಫೈನಲ್ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಪ್ರಯತ್ನ ಪಡ್ತಾ ಇದ್ದಾರೆ. ಹಾಗಾಗಿ ಏಪ್ರಿಲ್ 24ರ ಕ್ಯಾಬಿನೆಟ್ನಲ್ಲಿ ಗಂಭೀರವಾದಂಥ ಚರ್ಚೆ ನಡೆಯಲಿದೆ. ಈಗಾಗಲೇ ಹೈಕಮಾಂಡ್ ನಾಯಕರು ಇದನ್ನು ಫೈನಲ್ ಮಾಡಿಬಿಡಿ ಅಂತ ಹೇಳಿದ್ದಾರೆ. ರಾಹುಲ್ ಗಾಂಧಿ ಅವರು ನೇರವಾಗಿ ಈ ವಿಚಾರದಲ್ಲಿ ಯಾವುದೇ ರೀತಿಯಾದಂಥ ಗೊಂದಲ ಬೇಡ, ಏನು ನಿರ್ಧಾರ ಇದೆಯೋ ಆ ನಿರ್ಧಾರ ತೆಗೆದುಕೊಂಡು ಬಿಡಿ ಅಂತ ಹೇಳಿರೋದ್ರಿಂದ ಯಾವುದೇ ಅಸಮಾಧಾನ, ಭಿನ್ನಾಭಿಪ್ರಾಯ, ಸ್ವಪಕ್ಷದವರೇ ಬೇಕು ಬೇಡ ಅನ್ನುವಂಥ ಚರ್ಚೆಗಳಿದ್ರೂ, ಪ್ರಬಲ ಸಮುದಾಯಗಳ ವಿರೋಧಗಳಿದ್ರೂ ಅನುಷ್ಠಾನಕ್ಕೆ ತಂದೇ ಬಿಡೋಣ ಅನ್ನುವಂಥ ನಿಟ್ಟಿನಲ್ಲಿ ಪ್ಲಾನ್ ಮಾಡ್ಕೊಂಡಂಗೆ ಕಾಣಿಸ್ತಾ ಇದೆ. ಆ ಕಾರಣಕ್ಕಾಗಿ ಸಹಜವಾಗಿಯೇ ಒಂದು ಗಂಭೀರವಾದಂಥ ಚರ್ಚೆ ಆಗಬೇಕಾಗತ್ತೆ. ಹಾಗಾಗಿ ಏಪ್ರಿಲ್ 24ರ ಕ್ಯಾಬಿನೆಟ್ನಲ್ಲಿ ಇದರ ಬಗ್ಗೆ ಚರ್ಚಿಸಿ ಒಂದು ಫೈನಲ್ ಡಿಸಿಷನ್ನಿಗೆ ಬಂದು ಆ ಅಂತಿಮ ನಿರ್ಧಾರವನ್ನು ತಿಳಿಸುವಂಥ ಸಾಧ್ಯತೆಗಳು ಇದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಬಟ್ ಅಂದುಕೊಂಡಷ್ಟು ಹೇಳಿದಷ್ಟು ಸುಲಭವಾದಂಥ ವಿಚಾರ ಇದಲ್ಲ. ಕಬ್ಬಿಣದ ಕಡಲೆ ಇದ್ದಂಗೆ ಸದ್ಯ ಇದನ್ನು ಯಾವ ರೀತಿಯಾಗಿ ಅರಗಿಸ್ಕೊಳ್ಬೇಕು ಅನ್ನೋದೇ ಇಲ್ಲಿ ಪ್ರಶ್ನೆ ಇರೋದು. ಅವರದೇ ಪಕ್ಷದವ್ರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ, ಪ್ರಬಲ ಸಮುದಾಯದವ್ರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಜಾತಿ ಜನಗಣತಿ ವರದಿ ಅನುಷ್ಠಾನ ಆದರೂ ಹೋರಾಟಗಳಾಗತ್ತೆ, ಆಗದೇ ಇದ್ರೂ ಹೋರಾಟಗಳಾಗತ್ತೆ, ಆದರೂ ವಿರೋಧ ಇದೆ, ಆಗದೇ ಇದ್ರೂ ವಿರೋಧ ಇದೆ. ಇದರ ಅವಶ್ಯಕತೆ ನಮಗೆ ಬೇಕಾಗಿತ್ತ ಈಗ ಅನ್ನೋ ಪ್ರಶ್ನೆ ಇದೆ. ಬೇಕೇ ಬೇಕು, ನಮ್ಮ ಅವಧಿಯಲ್ಲೇ ಆಗಬೇಕು ಅನ್ನೋದು ಕೂಡ ಪ್ರತಿಷ್ಠೆಯಾಗಿದೆ. ಹಾಗಾಗಿ ಏನು ನಿರ್ಧಾರಕ್ಕೆ ತೆಗೆದುಕೊಳ್ತಾರೆ ಅನ್ನೋದು ಪ್ರಶ್ನೆ.